ಗುಡ್ ಮಾರ್ನಿಂಗ್. ಏನಪ್ಪ ದತ್ತ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಇನ್ನು ಅದೆಷ್ಟು ದೂರ ಹೊಡ್ ಬರ್ತೀರಾ, ಬನ್ನಿ. ಹಾಯ್. ಗುಡ್ ಮಾರ್ನಿಂಗ್. ಹಾಯ್. He's so handsome, ಯಾ. ದಿನ ಜಾಗಿಂಗ್ ಮಾಡಿದ್ರೆ ಹೀಗೆ ಇರೋದು. He's so cute, ಯಾ. ಮಸ್ತೇನಾ? ಹಲೋ, ಇದು ಜಾಗಿಂಗ್ ಅಲ್ಲ, ನಾವು ಅವ್ರನ್ನ ಚೇಸ್ ಮಾಡ್ತಾ ಇದೀವಿ. ರೀ ಸುಮ್ನೆ ಹೋಗ್ರಿ. ಅವ್ರ ತರ ಸ್ಮಾರ್ಟ್ ಆಗಿ ನೀವಿಲ್ಲ ಅನ್ನೋ ಹೊಟ್ಟೆ ಊರಿಗೆ ಏನೇನೋ ಹೇಳ್ಬೇಡಿ. ನೀವು ಚೆನ್ನಾಗಿ ಜಾಗಿಂಗ್ ಮಾಡಿ ಮೈ ಕರಗಿಸ್ಕೊಳ್ಳಿ. ಯಾರಾದ್ರೂ ಬೇಡ ಅಂತ ಹೇಳಿದ್ರ? ನೋಡ್ದೇನು ಎಂತ ಕಲಾಕಾರ ನನ್ನ ಮಗ, ಎಲ್ರನ್ನು ಯಾಮಾರ್ತಾನೆ, ಬಿಟ್ರೆ ಬೆಂಗಳೂರಿನ ಬರ್ ಮಾಡ್ಬಿಡ್ತಾನೆ. ಅವನಿಂದ ಯಾಕೆ ಓಡೋಗ್ತಾ ಇದ್ದೀರಾ? ಅರೆಸ್ಟ್ ಮಾಡೋದಕ್ಕೆ. ಅದರಿಂದ ಏನ್ ಲಾಭ? ಪ್ರಮೋಷನ್ ಸಿಗುತ್ತೆ. ಅದರಿಂದ ಏನ್ ಪ್ರಯೋಜನ? 360 ರೂಪಾಯಿ ಇಂಕ್ರಿಮೆಂಟ್. ನಾನ್ ನಿಮ್ಗೆ 5,000 ಕೊಡ್ತೀನಿ. ನೀವ್ ಯಾವಾಗ್ಲೂ ನಮ್ ಜೊತೆ ಹಿಂಗೆ ಕೋಆಪರೇಟ್ ಮಾಡ್ತಾ ಇದ್ರೆ ಅವಾಗ ಈ ತರ ಬೋನಸ್ ಕೊಡ್ತೀನಿ, ತಗೊಳ್ಳಿ. ಪಿಜೆ ಒಂದು ಲಂಬು, ಮ್ಯಾಟ್ರ್ ಓವರೇನಾ? ಫುಲ್ ಅಂಡ್ ಫೈನಲ್ ಡೀಲೇ ಆಗೋಯ್ತು. ಇಷ್ಟು ಬೇಗ? 5,000 ರೂಪಾಯಿಗೆ ಅಲ್ಲಿ ಅವ್ರಿಗೆ 5,000 ಕೊಡ್ತೀನಿ ಅಂತ ತಕ್ಷಣ ಹಿಂದೆ ತಿರುಗಿ ನೋಡ್ದಾಗ ಓಡೋಗ್ಬಿಟ್ರು. ಕಿಲಾಡಿಗಳು. ನಡೆ ಹೋಗೋಣ. ಇದೆಲ್ಲ ಐಚಿ ಬಿಸಾಕು, ನಡೆ. ನಮಸ್ಕಾರ. ನಮಸ್ಕಾರ ಅಣ್ಣ. ತೋ, ಇದು ನಿನ್ ಸ್ಕೂಲ್ ಫೀಸ್ಗೆ. ಆಯ್ತಣ್ಣ. ಒಂದೆರಡು ತೋ, ಇದು ನಿನ್ ಬಸ್ ಪಾಸ್. ಅಣ್ಣ ಚಿಲ್ಲರೆ ಸಾಯಂಕಾಲ ತಂದ್ಕೊಡ್ಲಣ್ಣ. ಎಂಜಾಯ್. ಕಳ್ಕೊಂಡು ಅವ್ನ ಮನೇಲಿ ಪರ್ಕೆಲ್ ಹೊಡ್ಸ್ಕೊತಿರ್ತಾರೆ. ನಡ್ಯಾ. ಏ ಆಲ್ ಚಿಂಟೂಸ್ ಎಲ್ಲ ಓದ್ಕೊಳ್ಳಿ. ಏನಕ್ಕ, ಯಜಮಾನ್ರ ಕಾಲ್ ಸೆಂಟರ್ ಡ್ರೈವರ್ ಅಂತೆ, ಹೌದಣ್ಣ. ಹುಷಾರಾಗಿ ನೋಡ್ಕೊಳ್ಳಿ. ಜ್ಯೋತಿ ಮಾಮ, ಬಂದಣ್ಣ. ಇದು ನಿನ್ ಕಂಪ್ಯೂಟರ್ ಫೀಸ್ಗೆ. ತಗೋ, ಇದ್ರಲ್ಲಿ ಒಂದ್ ಜೊತೆ ಬಟ್ಟೆ ತಗೋ. ಆಯ್ತಣ್ಣ. ಆಮೇಲೆ ತಗೋ, ಇದ್ರಲ್ಲಿ ಒಂದ್ ಚೇನು ತಗೊಂಡ್ಬಿಡು. ಎಂಜಾಯ್ ಮಾಡು. ನಮ್ ಲಂಬು ಯಜಮಾನ್ರಿಗೆ ಸಂಬಳದ ಜೊತೆ ಬೋನಸ್ಸು ಬಂದಿದೆ. ನಿನ್ ಯಾಕೆ ಹೊಟ್ಟೆ ಊರಿಲ್ಲ? ಲೋ ಟಿಂಗು, ಇದು ಬೋನಸ್ ಅಲ್ಲ ಕಣೋ. ಈಗಿನ ಕಾಲದಲ್ಲಿ ಬೆಳೆದ್ ನಿಂತಿರೋ ಹುಡ್ಗಿ ಮೈ ಕಂಡ್ರೆ ಸಹಾಯ ಮಾಡೋನ್ ಕೂಡ ಒಂದ್ ಚಾನ್ಸ್ ನೋಡೋಣ ಅನ್ನೋ ಕಾಲ ಇದು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ನಡಿ ಸ್ವಾಮಿ, ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸೇರ್ಸ್ಕೊಡ್ತಾನೆ, ಸ್ಕೂಲ್ಗೆ ಹೋಗ್ರು. ದತ್ತಣ್ಣ, ಓ ಎಂತ ತಗೊಳಪ್ಪ. ಮೂರು ದಿವಸದಿಂದ ಜ್ವರ ಬಂದ್ಬಿಟ್ಟು ಹುಷಾರಿಲ್ಲ ಕಣ, ಆಸ್ಪತ್ರೆಗೆ ಹೋಗ್ಬೇಕು. ಅದು ನೀನ್ ಈ ತರ ಕೇಳ್ಬೇಕಾ? ತಗೋ ತಗೊಳ್ಳಿ, ಟೆಸ್ಟ್ ಮಾಡಿಸ್ಕೊಳ್ಳಿರ್ಲಪ್ಪ. ಏ ಟಿಂಗು, ಈ ತಾತನ್ ಮಗನ್ಗೆ ವಾನ್ ಮಾಡು ಅಂತ ಹೇಳಿದ್ನಲ್ಲ, ವಾರ್ನಿಂಗ್ ಎಲ್ಲ ಕೊಟ್ಟಾಯ್ತು. ಇನ್ನೇನು ಸುಪಾರಿ ಕೊಡ್ಬೇಕಷ್ಟೇ. ಲೈ, ಅವನ್ಗೇನಾರ ಹೆಚ್ಚು ಕಮ್ಮಿ ಆದ್ರೆ ತಾತನ್ ಯಾರೋ ನೋಡ್ಕೊಳ್ಳೋದು? ಇಷ್ಟ ದಿವಸ ಯಾರು ನೋಡ್ಕೊಂಡಿದ್ದು? ನಾನು. ಇನ್ಮೇಲೂ ನೀನೇ ನೋಡ್ಕೋಬೇಕು. ನಡಿ ನಡಿ. ಏ ಬಾಡಿಗೆ ಅಜ್ಜಿ, ತಿಂಡಿ ತಂದ? ಯಾವಾಗ ತಿಂಡಿ ಅಂತೆ ತಿಂಡಿ. ದತ್ತ ಬಂದಿಯಪ್ಪ? ಅಜ್ಜಿ, ನಿಮ್ ಮೊಮ್ಮಗಳ ಮದ್ವೆ 8ನೇ ತಾರೀಕು ತಾನೆ? ಹಾಗೇನು ಇಲ್ಲಪ್ಪ, ದೋಸೆ ಮಾಡಿದ್ದೆ, ನೀನು ಕೊಸರೆ ತಗೊಂಡ್ ಬಂದೆ. ಮ್ಯಾಜಿಕ್ ಅಜ್ಜಿ, ದೋಸೆ ಕೊಟ್ಬಿಟ್ಟು ಡೊನೇಷನ್ ಗೇಟ್ ಆಗ್ತಾ ಇದ್ಯಾ? ಎಷ್ಟ್ ಬೇಕಾಗುತ್ತೆ ಅಜ್ಜಿ? ಜಾಸ್ತಿ ಇಲ್ಲಪ್ಪ, ವರದಕ್ಷಿಣೆ ಒಡವೆ ವಸ್ತ್ರ ಎಲ್ಲ ಸೇರಿ 1.5 ಲಕ್ಷ ಬೇಕಾಗ್ಬೋದಪ್ಪ. ಅಷ್ಟೇ ತಾನೆ? ಸಾಯಂಕಾಲ ಮನೆಗ್ ಬಂದ್ ಸೇರುತ್ತೆ. ನೀವು ಹೌದೌದು, ಇವ್ರು ATM ಸೆಂಟರ್ 24 hours ಕ್ಯಾಶ್ ಕೊಡ್ತಾ ಇರ್ತಾರೆ. ಹೋಗಿ ಹೋಗಿ. ನಿನ್ನ ನೋಡು, ಮೂದೇವಿ ಇದ್ದಂಗೆ. ಲಂಬು, ಕೃಷ್ಣದೇವರಾಯನ್ ತರ ಅಳದು ಕೊಟ್ರೆ ಬಂಗಾರದ ಮನ್ಸಲ್ಲ ಅಣ್ಣವ್ರು ಸೂರ್ಯ ಮುಳುಗೋ ಕಡೆ ನಡ್ಕೊಂಡು ಹೋಯ್ತಾರಲ್ಲ, ಹಂಗ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಿಂದು ಒಂದ್ ಜೀವನ ಇದೆ, ಅದಕ್ಕೆ ಅಂತ ಸ್ವಲ್ಪ ದುಡ್ಡು ಇಟ್ಕೋ ಲಂಬು. ನೋಡೋ ಟಿಂಗು, ಈ ಸಮಾಜದಲ್ಲಿ ನಮ್ಮಿಬ್ರು ನೋಡಿದ್ರೆ ಏನಂತ ಹೇಳು? ಕಳ್ರು, ಮೋಸ್ಗಾರರು, ದರೋಡೆಕೋರ್ರು, ಒಡಿರೋ ಬಡಿರೋ, ಅದು ಇದು ಏನೇನೆಲ್ಲ ಕರೀತಾರೆ. ಅದೇ ಇಲ್ಲಿ ಬಂದಿದ ತಕ್ಷಣ ಯಾರೋ ಒಬ್ರು ಅಂಕಲ್ ಅಂತಾರೆ, ಅಣ್ಣ ಅಂತಾರೆ, ಮಗ ಅಂತ ಕರೀತಾರೆ. ಇದನ್ನೆಲ್ಲ ನೋಡಿದ್ರೆ ನಮಗೂ ಸಂಬಂಧಿಕರಿದ್ದಾರೆ ಅಂತ ಖುಷಿ ಆಗಲ್ವಾ? ನಮಸ್ಕಾರ ಸರ್. ನೀನು ಸರ್,
ನನ್ನ ಹೆಸರು ಪರಶುರಾಮ ಅಂತ. ಬರ್ಸ ಅಂದ್ರೆ ಪರಶುರಾಮ್ ಅಂತ ಸರ್. ಗಾಡಿ ಮುಂದೆ ಯಾಕೆ ನಿಂತಿದ್ಯಾ? ಸರ್ ನಿಮ್ ಸಹಾಯ ಬೇಕಾಗಿತ್ತು ಸರ್. ಸಹಾಯನ ಏನು? ಸರ್ ರೈಟ್ ಜೇಬಲ್ ಸಿಗರೇಟು, ಲೆಫ್ಟ್ ಜೇಬಲ್ ಮ್ಯಾಚ್ ಬಾಕ್ಸ್ ಇದೆ ಸರ್. ಅಂಟಿಸ್ಕೊಡ್ಬೇಕಾಗಿತ್ತು ಸರ್. ಓ ಸಿಗರೇಟ್ ಅಂಟಿಸ್ಕೊಡ್ಬೇಕಾ? ಹ್ಞೂ ಸರ್. 1 ಅವರಿಂದ ಎಲ್ರೂ ಕೇಳ್ತಾ ಇದ್ದೀನಿ ಸರ್. ಕೇಳ್ದವರೆಲ್ಲ ನಾನು ಬಿಸಿ ಅಂತ ಹೇಳ್ತಾ ಇದಾರೆ. ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತಾ ಇದ್ದೀರಾ. ನಿನ್ ಕೈಗೆ ಏನಾಯ್ತು? ಸರ್ ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಪಾಕಿಸ್ತಾನವ್ರು ಶೂಟ್ ಮಾಡಿದ್ರ? ಇಲ್ಲ ಸರ್, ನಮ್ ಕಡೆಯವರೇ ನನ್ನ ಶೂಟ್ ಮಾಡ್ಬಿಟ್ರು ಸರ್. ಕಾರ್ಗಿಲ್ ಯುದ್ಧದಲ್ಲಿ ಸರ್. ಸರ್ ನೀವು ಕಾರ್ಗಿಲ್ ಯುದ್ಧ ಮಾಡಿದ್ರ? ಹ್ಞೂ ಸರ್. ಗ್ರೇಟ್ ಸರ್, ಗ್ರೇಟ್. ಥ್ಯಾಂಕ್ ಯು ಸರ್. ಶತ್ರುಗಳು ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಶೂಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ನನ್ನೇ ಪಾಕಿಸ್ತಾನ ಅನ್ಕೊಂಡು ನನ್ನ 2 ಕೈಗಳನ್ನು ತೆಗೆದ್ಬಿಟ್ರು ಸರ್. ತಿನ್ನಕ್ಕೂ ತೊಳ್ಕೊಳಕ್ಕೂ ಕೈ ಇಲ್ದಂಗೆ ಮಾಡ್ಬಿಟ್ರು ಸರ್. ಪಾಪ, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಇದು ನಾಗವಳ್ಳಿಯ ಸರ, ಇದು ನಾಗವಳ್ಳಿಯ ಸರ, ಇದು ಚಂದ್ರಮುಖಿಯ ಸರ, ತಮಿಳ್ ಚಂದ್ರಮುಖಿಯ ಸರ. ಸೂಪರ್. ಕಣ ಅವಳು ಸೂಪರ್. ಎಕ್ಸ್ಟ್ರಾರ್ಡಿನರಿ. ಕಣ ಅವಳು ಎಕ್ಸ್ಟ್ರಾರ್ಡಿನರಿ. ಇದೆಲ್ಲ ತಾರಾ ಸೆಟ್ಟಿಗೆ ಮಾರ್ಬಿಟ್ರೆ? ಅಯ್ಯೋ ನನ್ ಮಗನೇ, ನಾನ್ ಪ್ರೀತ್ಸ ಹುಡುಗಿ ಎತ್ಕೊಂಡು ತರ ಸೆಟ್ ಮಾಡ್ತೀನಿ ಅಂತಿದ್ದೀನಾ? ಪ್ರೀತ್ಸೋ ಹುಡ್ಗಿನ? ಕಣೋ ಟಿಂಗು, ಅದೇ ನಿನ್ನೆ ನೈಟ್ ನೋಡಿದ್ವಲ್ಲ ರಾಣಿ, ಅವಳನ್ನ ನೋಡ್ದಾಗಿಂದ ನನ್ ಮನ್ಸಲ್ಲಿ ಒಂಥರ ಆಗ್ತಾ ಇದೆ ಕಣೋ. ಅದೇನೋ ಅಂತಾರಲ್ಲ ಲವ್ ಸೈಟ್ ಫಸ್ಟ್ ಅಂತ, ಹಾಗೆ. ಅದು ಲವ್ ಎಟ್ ಫಸ್ಟ್ ಸೈಟ್ ಅಂತ. ಅದೇ. ಟಿಂಗು, ನಾವ್ ಜೀವನದಲ್ಲಿ ಯಾವ್ದಾರು ಒಂದ್ ಹುಡುಗಿನ ಕಣ್ಣೆತ್ ನೋಡಿದಿವೇನೋ? ನಮ್ ತಾಯಣೆಗೂ ನೋಡಿಲ್ಲ. ಇವಳು ನೋಡ್ದಾಗಿಂದ ಅವನೋನ್ ತರ ಆಗ್ತಾ ಇದೆ. ಅವಳು ಇನ್ನೊಂದ್ ವಿಶೇಷ ಇದೆ ಕಣೋ. ನಾನ್ ಪ್ರೀತಿಸೋದಾದ್ರೆ, ಮದ್ವೆ ಅಂತ ಆಗೋದಾದ್ರೆ ನಾನು ಆ ಹುಡುಗಿನೇ ಕಣೋ ಆಗೋದು. ಪರ್ಸನಲ್ ಡೈರಿ, ಬ್ಯಾಂಕ್ ಅಕೌಂಟ್ ನಂಬರ್ ಏನೋ ಬರ್ದಿರ್ತಾರ, ಚೆಕ್ ಮಾಡ್ಬೇಕು ಡೀಟೇಲ್. ಅಯ್ಯೋ ಲಂಬು, ನಮ್ಮ ತಾಯಣೆಗೂ ಆ ಹುಡುಗಿ ನಿನಗ್ ಸಿಗಲ್ಲ, ಮರ್ತ್ಬಿಡು. ಅಯ್ಯೋ ನನ್ ಮಗನೇ, ಈಗ ತಾನೇ ಲವ್ ಶುರು ಆಗ್ತಾರೆ, ಆಗ್ಲೇ ಮರ್ತ್ಬಿಡು ಅಂತ ಹೇಳ್ತೇನೋ. ಇದೇನ್ ಗೊತ್ತಾ? ಏನು? ಡೈರಿ. ಹಾಲನ್ ಡೈರಿನಾ? ಕರ್ಮ, ಪರ್ಸನಲ್ ಡೈರಿ. ಅದಕ್ಕೇನೀಗ? ಇದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? ಏನ್ ಬರ್ದೋಳೆ? ನಾನು ಮದುವೆ ಆಗುವ ಹುಡುಗ ಹ್ಯಾಂಡ್ಸಮ್ ಆಗಿ ಇಲ್ದೇ ಇದ್ರೂ ಪರವಾಗಿಲ್ಲ. ಓಕೆ, ನಾವ್ ಅದ್ರಲ್ಲಿ ಓಕೆ. ನಾನ್ ಮದುವೆ ಆಗೋ ಹುಡುಗ ಯಾವ ಜಾತಿ ಆದ್ರೂ ಪರವಾಗಿಲ್ಲ. ನಮ್ಗ್ ಜಾತ್ರೆ ಆಗುತ್ತಿಲ್ವಲ್ಲ. ಆದ್ರೆ ಮೇನ್ ಬಾಂಬ್ ಶುರು ಆಗದ್ ಇವಾಗ. ಏನು? ನಾನು ಮದುವೆ ಆಗೋ ಹುಡುಗ ವೆಲ್ ಎಜುಕೇಟೆಡ್ ಆಗಿರ್ಬೇಕು. ಆದ್ರೆ ಆಯ್ತು ಬಿಡು. ವೆಲ್ ಎಜುಕೇಟೆಡ್ ಅಂದ್ರೆ ಏನ್ ಗೊತ್ತಾ? ಏನು? ತುಂಬಾ ಓದಿರೋನು ಅಂತ. ಓದಿದ್ರೆ ಆಯ್ತು ಬಿಡು. ಆಹಾ, ನಿನ್ ತಲೆ ಸೀಳಿ ಎದೆ ಬಗದ್ರು 2 ಅಕ್ಷರ ಗೊತ್ತಿಲ್ಲ, ನೀನ್ ಹೆಂಗಪ್ಪ ವೆಲ್ ಎಜುಕೇಟೆಡ್ ಆಗ್ತೀಯ? ನೋಡೋಟಿಗೂ ಒಬ್ಬ ಗುರ್ಕು ಹೆಂಗ್ ಕಂಡಿಡ್ತೀವಿ? ಹಾಕಿ ಬಟ್ಟೆ ಹಾಕೊಂಡಿದ್ರೆ. ಅದೇ ಒಬ್ಬ ರಾಜಕಾರಣಿನ ಟೋಪಿ ಹಾಕೊಂಡ್ ಕಾದಿ ಒಬ್ಬ ಹಾಕಿದ್ರೆ. ಲಾಯರ್ನ ಕರಿ ಕೋಟ್ ಹಾಕಿದ್ರೆ. ಒಬ್ಬ ಡಾಕ್ಟರ್ನ ಬಿಳಿ ಕೋಟ್ ಹಾಕಿದ್ರೆ. ಓದಿರೋನ್ಗೊಂಡ್ ಬಟ್ಟೆ ಇರ್ತಕಣ, ಅದನ್ನ ಹಾಕೊಂಡಂಗ್ ನಿಂತ್ಕೊಂಡ್ರೆ ಆಯ್ತು ಕಣಲೇ. ನಿನ್ನ ಅಬ್ಡಮನ್ ಏನು ವೆಲ್ ಎಜುಕೇಟೆಡ್ ಡ್ರೆಸ್? ನಾನು ಬೇಕಾದಷ್ಟು ಡ್ರೆಸ್ ಹೊಲ್ದಿದ್ದೀನಿ, ಇದ್ಯಾವ್ದ್ರಿ ವೆಲ್ ಎಜುಕೇಟೆಡ್ ಡ್ರೆಸ್? ಟೈಲರೇನ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಅದೇ ಡಿಗ್ರಿ ಓದ್ದಾಗ ಹಾಕೋತಾರಲ್ಲಣ್ಣ. ಅದಾ? ಇದು ವೆಲ್ ಎಜುಕೇಟೆಡ್ ಡ್ರೆಸ್ ಅಲ್ಲ, ಕಾನ್ವೊಕೇಶನ್ ಡ್ರೆಸ್. ಸ್ವಾಮಿ, ಇದೇನ್ ಬುರ್ಕಾ ಇದ್ದಂಗೈತಿ, ಭಿಕ್ಷೆ ಬೇಡ ಪಾತ್ರೆ ಇದ್ದಂಗೈತೆ. ಮೂರ್ಖ, ಇದು ಕಾನ್ವೊಕೇಶನ್ ಡ್ರೆಸ್. ಹಾಕೊಳ್ಳಿ, ಕೊಡು. ಲಂಬೂಜಿ ಟ್ಯಾಂಟೆಡ್. ಸುಂದ್ರಾಂಗ, ಅರ್ಜೆಂಟ್ ಆಗಿ ಒಂದ್ ಫೋಟೋ ತೆಗಿಸ್ಬೇಕಿತ್ತು. ಲಂಬೂಜಿ, ಏನೋ ಮಿಸ್ ಆಗಿದೆ ಅಲ್ಲ ಸ್ವಾಮಿ? ಏನ್ ಮಿಸ್ ಆಗಿದೆ? ಅದೇನೋ ಕೈಲಿ ಇಟ್ಕೋತಾರಲ್ಲ. ಓ ಅದಾ? ಟೈಲರೇನ, ಈ ಬಾಂಬ್ ನಾಕ್ ಸುತ್ತಾ ಇದ್ದೀರಾ? ಇದು ಬಾಂಬ್ ಅಲ್ಲ, ಇದು ಸರ್ಟಿಫಿಕೇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಲಂಬೂಜಿ. ಏಯ್ ಗಮನಿಸ್ಕೊ. ಓಕೆ, ಎಮರ್ಜೆನ್ಸಿ ಹೆಲ್ಪ್ ಮಾಡಿದ್ದು ತುಂಬಾ ಥ್ಯಾಂಕ್ಸ್. ನಮ್ ಕೈಗೆ ಬಾಂಬ್ ಕೊಡ್ತೀಯಾ? ಇದೆ 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 ಮನೆ. ನಿಲ್ಸೋಣ. ಎಷ್ಟಾಯ್ತಣ್ಣ? ಅಯ್ಯೋ ನನ್ ಮೀಟ್ರು. ಟಿಂಗು, ಮೀಟರ್ ತಂದ್ಕೊಡ. ಬೇಜಾರ್ ಮಾಡ್ಕೊಬಿಡೋಣ, ಅವ್ನ್ ಸ್ವಲ್ಪ ಹಾಗೆ. ಮೀಟರು ಒಂದೇ ಮೀಟರು. ತಗೋಣ. ಹೈಕೋರ್ಟ್ ಲಾಯರ್ ತರ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ನಾನ್ ಬೇರೆ ಮಜೂರ್ ತರ ಕಾಣಿಸ್ತಾ ಇದ್ದೀನಿ, ಬೇಕಿತ್ತಾ? ಏನ್ ಬೇಕಾಗಿತ್ತು? ನಾವು ಬಂದಿದೀವಿ ಅಂತ ಹೇಳಿ. ನಾವು ಅಂದ್ರೆ? ಮಂಡ್ಯಾಲಿರೋ ಶಾಸ್ತ್ರಿ ನಗರಿಂದ ಸ್ವಾಮಿಯವ್ರ ತಮ್ಮ ಭಗವಾನ್ ಬಂದಿದ್ದಾರೆ ಅಂತ ಹೇಳಿ. ಅಮ್ಮೋರೇ, ನೀನು ಭಗವಾನ ಅಲ್ಲ, ಕರಿಯ ಜೈಲುಟ್ಟ ಗ್ಯಾರಂಟಿ ಜಿಪ್ಪು. ನೋಡ್ಬಿಟ್ಲ ಅವಳು?
ಕೆಂಚಾಲು ಮಚ್ಚಾಲು ಎಷ್ಟರ್ತಿ ಹೇಳಿದೀನಿ ನಿಂಗೆ ಯಾರಾದ್ರೂ ಡೋರ್ ಬೆಲ್ ಮಾಡಿದ ತಕ್ಷಣ ಬಾಗಿಲು ತೆಗಿಬೇಡ ಅಂತ. ನಿನ್ನೆ ತಾನೇ ಕಳ್ತನ ಆಗಿದೆ, ನಿಂಗೆ ಅಷ್ಟು ಬುದ್ಧಿ ಬೇಡವಾ? ಡೌವನ್ನ ಒಡಿಯ ಕಿಲ್ಲಿ. ಯಾರ್ ನೀವು? ಮೇಡಮ್ ನೀವೇನಾ? ಹಾ ನೆನ್ನೆ ನಿಮ್ಮನೇಲಿ ಕಳ್ತನ ಆಯ್ತಾ? ಹೌದು, ನಿಮ್ಗೆ ಗೊತ್ತು? ಕದ್ದವ್ರು ನಾವೇ ತಾನೆ. ಏನಂದ್ರಿ? ಏನಿಲ್ಲ, ನಿಮ್ ಮನೇಲಿ ಕದ್ದಿದ್ ಸೇಮ್ ಬ್ಲೇಡಿ ರಾಬರ್ ನಮ್ಮ ಮನೆಗ್ ಬಂದಿದ್ದ. ಅವ್ನಿಗೆ 4 ಒದ್ದಿದ್ಕೆ ನಿಮ್ ಅಡ್ರೆಸ್ ಕೊಟ್ಟ, ನೋಡಿ ಇಲ್ಲಿದೆ ನಿಮ್ ಸಾಮಾನ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನಮ್ಗೆ ಹೇಳ್ಬೇಡಿ, ನಮ್ ಗ್ರಾಜುಯೇಟ್ ಬಾಸ್ ಕೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ ಪರ್ಫ್ಯೂಮ್ಸ್, ನನ್ ಸಾಫ್ಟ್ ಟಾಯ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟ ಕಳ್ಳ. ನನ್ ಥಿಂಗ್ಸ್ ಕಳ್ದೋಗಿತ್ತು ಅಂತ ನಾನು ಎಷ್ಟು ಅಪ್ಸೆಟ್ ಆಗಿದೆ ಗೊತ್ತಾ? ನಾನು ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಬಟ್ ಎನಿವೇಸ್, ತುಂಬಾ ಥ್ಯಾಂಕ್ಸ್. ಐ ಆಮ್ ಸೋ ಸಾರಿ. ಥಿಂಗ್ಸ್ ಸಿಕ್ಕಿದ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಕಮ್ ಇನ್ ಪ್ಲೀಸ್, ಕಮ್ ಇನ್. ಲಂಬು, ಅದಕ್ಕೆ ಐಟು ಸ್ವಲ್ಪ ಕಮ್ಮಿ ಆಗ್ಲಿಲ್ವಾ? ಅಮಿತಾಬ್ ಬಚ್ಚನ್ ಜೈ ಬಹದ್ದೂರ್ನೇ ಇಲ್ವೇನೋ? ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ 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 ಕೂತ್ಕೋ ಅಂತ ಮಾತ್ರ ಹೇಳ್ಬೇಡಿ, ನಮಗ್ ಟೈಮ್ ಇಲ್ಲ. ಯಾಕಂದ್ರೆ ನಾವು ಬಹಳಷ್ಟು ಕಡೆ ಸಮಾಜ ಸೇವೆ ಮಾಡೋದಿದೆ. ನೀವೇನು ನಿಮ್ ಗ್ರಾಜುಯೇಷನ್ ಡ್ರೆಸ್ ಅಲ್ಲಿ ಸ್ಟ್ರೇಟ್ ಕಾನ್ವೊಕೇಶನ್ ಇಂದ ಬಂದ್ಬಿಟ್ಟಿದ್ದೀರಾ? ಎನಿವೇ, ವಿಚ್ ಯೂನಿವರ್ಸಿಟಿ? ಸಿಟಿ ಎಲೆಕ್ಟ್ರಿಸಿಟಿ ವಾಟ್? Oh, you mean Bangalore University? Yeah. Wow, ವೆರಿ great. ಇಂಟೆಲಿಜೆಂಟ್ ಮ್ಯಾನ್. How much percentage? ನಿಮ್ ಸರ್ಟಿಫಿಕೇಟ್ ನೋಡ್ಬೋದಾ? Thank you. ಬಾಂಬ್ ಮಲ್ಲಿಕಾ. ಓಕೆ ಓಕೆ ಓಕೆ, ವೆರಿ ಇಮೋಷನಲ್ ಮ್ಯಾನ್. ಬಟ್ ಸರ್ಟಿಫಿಕೇಟ್ ನೋಡಿದ್ರಲ್ಲಿ ಏನ್ ತಪ್ಪಿದೆ? ಫಸ್ಟ್ ಅವ್ರ ಮಮ್ಮಿಗ್ ತೋರಿಸಿ ಅವ್ರ ಮುಖಕ್ಕೆ ಮಂಗಳಾರತಿ ಮಾಡಿದ್ಮೇಲೆ ಬೇರೆಯವ್ರಿಗೆ ತೋರಿಸ್ತಾರೆ. Oh, how sweet. I'm so sorry. Crying. ಲಂಬು, ಮಮ್ಮಿ ಲವ್ ವೆರಿ ಸೆಂಟಿಮೆಂಟಲ್ ಮ್ಯಾನ್. ನಿಮ್ಮಂಥವ್ರಿ ಕಾಲದಲ್ಲಿ ಬಹಳ ಕಡಿಮೆ. ಅದಕ್ಕೆ ಕದ್ದಿದ್ ವಾಪಸ್ ತಂದು ಕೊಟ್ಟಿದ್ದು. ನೀವೇನೋ ಹೇಳಿದ್ರಾ? ಏನಿಲ್ಲ, ಇಂಥವ್ರಿಂದಾನೆ ಓವರ್ ಮಳೆಯಾಗಿ ಡ್ಯಾಮ್ಗಳೆಲ್ಲ ಓಪನ್ ಆಗ್ತಾವೆ. Right. Anyway, nice meeting you. ಹಂಗೆ ಹೆಬ್ಬೆಟ್ಟಲ್ಲಿರೋದ್ನ ಅಮ್ಕು ಗುರು. ನಮೋ ಬ್ರಹ್ಮಣೇ ನಮೋ ಅಸ್ವಜ್ಞಯೇ ನಮಃ ಪ್ರದೇವ್ಯೈ ನಮೋ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ ರಾಯರೇ, ನಿಮ್ ಮಗನಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತ ಅರ್ಚನೆ ಮಾಡಬೇಕು. ಅಕ್ಷತೆ ತಗೊಳ್ಳಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈಗ ಹೇಳಿ ರಾಯರೇ, ಮಮ ಪುತ್ರಾಯಂ ಸ್ವರ್ಗಂ ಪ್ರಾಪ್ತಿರಸ್ತು. ನನ್ನ ಶತ್ರುಗಳಿಗೆ ನರಕ ತೋರಿಸ್ತೀನಿ. ಹಾಗಲ್ಲ ರಾಯರೇ, ಹೀಗೆ ಹೇಳಿ, ಮಮ ಪುತ್ರಾಯ ಸ್ವರ್ಗಂ ಪ್ರಾಪ್ತಿರಸ್ತು. ನಿನ್ನ ಕೊಂದವ್ರಿಗೆ ನರಕ ತೋರಿಸ್ತೀನಿ. ಮಗನೇ, ನೀನು ಸತ್ತು 20 ವರ್ಷ ಆಯ್ತು. ನನ್ನ ಸೇಡ್ಗೂ 20 ವರ್ಷ ತುಂಬಿದೆ. ಅವರನ್ನು ಉಳಿಸಲು ಮಗನೇ, ಉಳಿಸಲ್ಲ. ದೇವ್ರಿ, ನಮ್ ಭಾವ ಬೇಗ ಬರೋ ಹಾಗೆ ಮಾಡಪ್ಪ. ನಿನ್ಗೊಂದು ಬೆಳ್ಳಿ ಕಿರೀಟ ಮಾಡ್ಸಾಕ್ತೀನಿ. ಮಂಗಳಾರತಿ ತಗೋಮ್ಮ. ಏನಮ್ಮ, ಎಷ್ಟೋ ವರ್ಷದಿಂದ ನಿಮ್ ಭಾವ ಬರ್ಲಿ ಅಂತ ಉಪವಾಸ ವ್ರತ ಎಲ್ಲ ಮಾಡ್ತಾ ಇದೀಯಾ. ಅವನೆಲ್ಲೇ ಇದ್ರು ಸಂತೋಷವಾಗಿರ್ತಾನಮ್ಮ. ನಾನು ಪೂಜೆಗೆ ಅಲ್ದೇ ಇದ್ರು ನೀನಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳೋಕಾದ್ರೂ ವಾಪಸ್ ಬಂದೇ ಬರ್ತಾನಮ್ಮ. ನಿಮ್ ಮಾತ್ ನಿಜ ಆದ್ರೆ ಆ ಸಂತೋಷ ಸುದ್ದಿನ ನಾನ್ ಮೊದ್ಲು ನಿಮ್ಗೆ ಬಂದ್ ಹೇಳ್ತೀನಿ. ತುಂಬಾ ಸಂತೋಷಮ್ಮ. ನೀನು ನಿಮ್ ಭಾವ ಬೇಗ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ಯಾ. ಆದ್ರೆ ನಾನು ಕ್ಷಣ ಕ್ಷಣನೂ ಕಾಯ್ತಾ ಇದ್ದೀನಿ. ನೀನ್ ವಾರದಲ್ಲಿ ಒಂದ್ಸಲ ಉಪವಾಸ ಮಾಡಿದ್ರೆ ನಾನ್ ದಿನಕ್ಕೆ ಒಂದ್ಸಲ ಉಪವಾಸ ಮಾಡ್ತಿದ್ದೀನಿ. ನಾವಿಬ್ರು ದೇವ್ರ ಹತ್ರ ಬೇಡ್ಕೋತಾ ಇರೋದು ಒಂದೇ, ನಿಮ್ ಭಾವ ಬೇಗ ಬರ್ಲಿ ಅಂತ. ಹಾ, ಅವ್ನ್ ಖಂಡಿತ ಬರ್ತಾನೆ. ನಿನಗೋಸ್ಕರ, ನನ್ಗೋಸ್ಕರ, ನಿಮ್ ಮಾವನ್ಗೋಸ್ಕರ, ನಮ್ಮ ಅಪ್ಪಂಗೋಸ್ಕರ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ್ ಸಾಯಕ್ಕೋಸ್ಕರ. ಭಾಗ್ಯಮ್ಮ, ಭಾಗ್ಯಮ್ಮ,
ಬಂದೆ. ಅಮ್ಮೋರೆ ಕೊಡಿ. ಅಮ್ಮೋರೆ ನೀವ್ ಊರ್ ಹೋಗಿದಾಗ ದತ್ತ ನಿಮ್ಮ ನುಡಿಕೊಂಡ್ ಬಂದಿದ್ರು. ಹೌದಾ? ಅಮ್ಮೋರೆ ಕಾಫಿ ಕುಡ್ಕೊಂಡೋಗಿ. ಬೇಡ, ನಾನ್ ದತ್ತನ್ ಜೊತೆಲೇ ಕುಡಿತೀನಿ. ಹಾಯ್ ದತ್ತ. ಯಸ್, ಇನ್ಸ್ಪೆಕ್ಟರ್ ಭೀಮಾ ಹಿಯರ್. ಏನಾಗ್ಬೇಕಾಗಿತ್ತು? ಇನ್ಸ್ಪೆಕ್ಟರ್ ದತ್ತ ಎಲ್ಲಿ? ನಾನೇ ಇನ್ಸ್ಪೆಕ್ಟರ್. ಹೊಸದಾಗಿ ಜಾಯ್ನ್ ಆಗಿದ್ದೀರಾ? ನೋ 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 2 ವರ್ಷದಿಂದ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ. ತಮಾಷೆ ಮಾಡ್ಬೇಡಿ. ಯಾಕಮ್ಮ, ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ತಲೆಗಿಲೆ ಕೆಟ್ಟಿರೋದು ನನ್ಗಲ್ಲ, ನಿಮ್ಗೆ. ಸ್ಟೇಷನ್ ಬಂದು ಬಾಯಿ ಬಂದು ಮಾತಾಡ್ತಾ ಇದೀಯಾ? ಬಿಹೇವ್ ಯೋರ್ ಸೆಲ್ಫ್ ಇನ್ಸ್ಪೆಕ್ಟರ್. ಯೋ, ನೀವಾದ್ರೂ ಹೇಳ್ರಯ್ಯ, ನಾನೇ ಇನ್ಸ್ಪೆಕ್ಟರ್ ಅಂತ. ಹೌದು ಮೇಡಮ್. ಮತ್ತೆ ನೀವಿಬ್ರು ಯಾಕೆ ಅವತ್ ಸೆಲ್ಯೂಟ್ ಹೊಡೆದ್ರಿ? ಪೊಲೀಸ್ ಸ್ಟೇಷನ್ ಅರ್ಧ ದಿವಸ ಬಾಡಿಗೆ ಕೊಟ್ಟಿದ್ವಿ. ಪೊಲೀಸ್ ಸ್ಟೇಷನ್ ಅರ್ಧ ದಿವಸ ಬಾಡಿಗೆ ಕೊಟ್ಟಿದ್ರ? ಮತ್ ನಂಗೆ ಹೇಳೇ ಇಲ್ಲ. ಅದದು ನಿಮ್ ಮನೆಗೆ DVD ಕಳ್ಸಿದ್ವಲ್ಲ, ಅದು ಫಸ್ಟ್ ಹ್ಯಾಂಡ್ ಅಲ್ಲ, ಸೆಕೆಂಡ್ ಹ್ಯಾಂಡ್. ಸೆಕೆಂಡ್ ಹ್ಯಾಂಡ್ ಅಲ್ಲ, ಫಸ್ಟ್ ಹ್ಯಾಂಡ್ ಶೋರೂಮ್ ಪೀಸು ಸರ್. ಓ, ಆ ಲೆಕ್ಕದಲ್ಲ. ನೋಡಿ, ನಾನ್ ಮಾತಾಡ್ತಿದ್ದು ಅವ್ರ ಬಗ್ಗೆನೆ. ಇನ್ಸ್ಪೆಕ್ಟರ್ ದತ್ತ. ಅವನು ಇನ್ಸ್ಪೆಕ್ಟರ್ ಅಲ್ಲಮ್ಮ, ಅವನ ದೊಡ್ಡ ಕಳ್ಳ. ಅಲ್ಲಮ್ಮ, ನಿನ್ನ ನೋಡಿದ್ರೆ ವಿದ್ಯಾವಂತೆ ತರ ಕಾಣ್ತಾ ಇದೀಯಾ. ಅವನಿಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಹೇಳೋರು ಕೇಳೋರು ಯಾರು ಇಲ್ಲ. ಅವನು ಮಾಡ್ತಾ ಇರೋದೆಲ್ಲ ಕೆಟ್ಟ ಕೆಲಸನೇ. ಅವನು ಎಷ್ಟು ಸಾರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಅವನಿಗೆ ಗೊತ್ತಿಲ್ಲ. ಅವನೊಬ್ಬ ದೊಡ್ಡ 420. ನಿನ್ಗಾದ್ರೂ ಬುದ್ಧಿ ಬೇಡವಾ? ಅಲ್ಲೆಲ್ಲೋ ಹೋಗಮ್ಮ, ರೋಡಲ್ಲೋ ಬಸ್ ಸ್ಟ್ಯಾಂಡಲ್ಲೋ ರೈಲ್ವೆ ಸ್ಟೇಷನ್ ಥಿಯೇಟರ್ ಹುಡ್ಕೋ ಸಿಗ್ತಾನೆ. ಬಾಲ್ಕನಿನ ಬಾಲ್ಕನಿ ಕೊಡುಗರು. ಇಲ್ಲ ಹೋಗ್ರೆ, ಕೊಡಪ್ಪ, ಕೊಡುಗರು. ಇಲ್ಲ ಹೋಗ್ರೆ. Black market, selling black tickets, so catching robbers, mufti. It is new technique. ಅಲ್ಲ ಅದು. ಶಟ್ ಅಪ್. ನೀನೊಬ್ಬ ಇನ್ಸ್ಪೆಕ್ಟ್ರಾ? ವೆಲ್ ಎಜುಕೇಟೆಡ್. ನಿಂಗೆ 5 ಭಾಷೆಗಳು ಗೊತ್ತಾ? ನಿನ್ಗೇನು ಗೊತ್ತಿಲ್ಲ. ಯು ಆರ್ ಅ ಫ್ರಾಡ್. ಇನ್ನು ಎಷ್ಟು ಅಂತ ನಾಟಕ ಆಡ್ತೀಯಾ? ನಾಟಕ ಆಡೋರ್ಗೆಲ್ಲ ಪ್ರೀತಿ ಸಿಗಲ್ಲ. ಅಟ್ಲೀಸ್ಟ್ ನಿಂಗ್ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ನಿನಗೆಲ್ ಗೊತ್ತಿರುತ್ತೆ? ನೀನೊಬ್ಬ ಅನಾಥ. ಹೆಣ್ಮಕ್ಳು ಒಡವೆ, ಗಂಡಸರ್ ಜೇಬ್ ಕತ್ತರಿಸಿ ಬಾಳೋ ನಿನ್ನಂಥವನ್ಗೆ ಮನಸ್ಸು ಹೃದಯ ಕತ್ತರಿಸಿದ್ರೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತಾಗ್ಬೇಕು ಹೇಳು. ಹೌದು, ನಾನು ಕಳ್ಳನೇ, ಮೋಸ್ಕಾರ, ಸುಳ್ಳ. ನಿನ್ಗೂ ಸುಳ್ಳು ಹೇಳಿದ್ದೀನಿ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಪ್ರೀತಿ? ನಿನ್ನ ಪ್ರೀತಿಸೋದಕ್ಕಿಂತ ಸಾಯೋದೇ ವಾಸಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯೋ, ಈ ಜನ್ಮದಲ್ಲಿ ಸಂತೋಷ ಪಡಕ್ಕೆ, ಸಂಕಟ ಪಡಕ್ಕೆ ಸಂಬಂಧಗಳಿಲ್ದೆ ಅನಾಥನಾಗಿ ಹುಟ್ಟಿದ್ಯಾ. ಮತ್ತೆ ನೀನು ಈ ಜನ್ಮದಲ್ಲೂ ಪಾಪ ಮಾಡ್ತಾನೆ ಇದ್ರೆ ನೀನ್ ಎಷ್ಟೇ ಜನ್ಮ ಎತ್ತಿದ್ರು ಈ ಥರಾನೇ ಇರ್ತೀಯ. ನೀನ್ ಕಳ್ತನ ಮಾಡಿ ನಿಂಗ್ ಬೇಕಾಗಿದ್ದನ್ ಕೊಂಡ್ಕೋಬಹುದು, ಆದ್ರೆ ಪ್ರೀತಿನ್ ಮಾತ್ರ ಪಡೆಯಕ್ಕಾಗಲ್ಲ. ಅದ್ ನಿನ್ ಹಣೆಲ್ಲೂ ಬರ್ದಿಲ್ಲ. ಬೇರೆಯವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ನೀನ್ ಕದ್ದು ಸಂತೋಷವಾಗಿ ಬಾಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ ಅವ್ರ ಶಾಪ ನೀನ್ ಬಿಡೋದಿಲ್ಲ, ಸುಮ್ನೆ ಬಿಡೋದಿಲ್ಲ. ಬನ್ನಿ ಸರ್. ಅವನು ಒಪ್ಕೋತಾನೆ ಅಂತೀಯಾ? ಅಯ್ಯೋ, ಮಿಸ್ ಆಗೋಕ್ ಚಾನ್ಸೇ ಇಲ್ಲ ಸರ್. ಯಾಕಂದ್ರೆ ಅವ್ನಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ತುಂಬಾ ಇನ್ನೋಸೆಂಟ್ ಸರ್ ಅವನು. ಇನ್ನೋಸೆಂಟ್? ಹೌದು ಸರ್. ಅಯ್ಯ ಅಪ್ಪ ಅಣ್ಣ ದೇವ್ರು ಅಂದ್ಬಿಟ್ರೆ ಐಸ್ ತರ ಕರ್ಗೋಗ್ಬಿಡ್ತಾನೆ. ಅವ್ನ ಮನೆ ಇಲ್ಲೇ ಮೇಲ್ಗಡೆ ಸರ್. ನಾನು ಹೋಗ್ಬಿಟ್ಟು ಅವ್ನು ಮಾತಾಡ್ಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಇಲ್ಲೇ ಇರಿ. ಹಾಗೆ ಆಗ್ಲಿ. ನಾನು ಯಾರಿಗೂ ಸಹಾಯನೂ ಮಾಡಲ್ಲ, ಯಾವ ಕೆಲ್ಸನೂ ಮಾಡಲ್ಲ ಕಣಯ್ಯ. ಅವರು ತುಂಬಾ ತೊಂದರೆಗಳಿದ್ದಾರೆ. ಅದಕ್ಕಿಂತ ತೊಂದ್ರೆ ನಾನಿದ್ದೀನಿ ಕಣಯ್ಯ. ಅವರು 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ನಂಗೆ ದುಡ್ಡು ಗಿಡ್ ಬೇಡ, ಹೋಗಿ ಹೇಳಯ್ಯ. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಪ್ಪ. ಒಂದು ದಿವಸ, ಒಂದೇ ಒಂದು ದಿವಸ ನನ್ನ ಮಗನಾಗಿ ನಮ್ಮ ಮನೆಗೆ ಬಂದ್ರೆ ಸಾಕು. ನನ್ನ ಹೆಂಡತಿ ಮುಂದೆ ನಾನೇ ನಿಮ್ ಮಗ ಅಂತ
ಒಂದ್ 4 ಮಾತಾಡಿ ಬಂದ್ಬಿಟ್ರೆ ಸಾಕಪ್ಪ. ಏನ್ ಹೇಳ್ತಾ ಇದ್ದೀರಾ ಸರ್? ನನಗೂ ಒಬ್ಬ ಮಗ ಇದ್ದಪ್ಪ. ಚಿಕ್ಕ ವಯಸ್ಸಿನಲ್ಲೇ ಅವನ ಆಕ್ಸಿಡೆಂಟ್ ಅಲ್ಲಿ ಅದನ್ನ ನೋಡಿದ್ ನನ್ನ ಹೆಂಡತಿಗೆ ಶಾಕ್ ಆಗಿ ಮಾತ್ ನಿಂತು ಹೋಗಿ ಇಷ್ಟು ವರ್ಷ ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತ ತಿಳ್ಕೊಳ್ಳಾರ್ದಂತ ಸ್ಥಿತಿಗೆ ಅವಳು ಬಂದ್ಬಿಟ್ಟಿದ್ಲು. ನಾನು ಮಗ ಫಾರಿನ್ ನಲ್ಲಿ ಓದ್ತಾ ಇದ್ದಾನೆ ಬರ್ತಾನೆ ಅಂತ ಸುಳ್ಳು ಹೇಳಿದ್ದೆ. ಈಗ ಅವಳು ಸ್ವಲ್ಪ ನಾರ್ಮಲ್ ಆಗ್ತಾ ಇದ್ದಾಳೆ. ನೀ ಬಂದು ಒಂದೇ ಒಂದ್ಸಲ ಅವಳನ್ನ ಅಮ್ಮ ಅಂದ್ರೆ ಸಾಕು. ಈಗ ನನ್ ಮಗ ಬದುಕಿದ್ದಿದ್ರೆ ನಿನ್ನಷ್ಟೇ ವಯಸ್ಸಾಗಿರೋದು, ನೋಡಕ್ಕೂ ನಿನ್ನ ಹಾಗೆ ಇರ್ತಾ ಇದ್ದ. ಈಗ ನಿನ್ ನೋಡ್ತಾ ಇದ್ರೆ ನನ್ ಮಗನ್ ನೋಡ್ದ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಪ್ಪ. ನಿನ್ನ ನೋಡಿದ್ರೆ ನನ್ನ ಹೆಂಡತಿನೂ ತನ್ನ ಮಗ ಅಂತ ನಂಬ್ತಾಳೆ. ನಿನಗೆ ಯಾರೂ ಇಲ್ಲ, ಅನಾಥ. ಆದ್ರೆ ನಾನು ಎಲ್ಲಾರು ಇದ್ದು ಅನಾಥ. ಯೋಚನೆ ಮಾಡಪ್ಪ. ಸರ್ ನಾನು ಬರ್ತೀನಿ ಸರ್. 10 ಲಕ್ಷ ರೂಪಾಯಿ ಕೊಡ್ತೀನಪ್ಪ. ನನ್ ಗಂಡನ್ಗೆ ಹಾರ್ಟ್ ಪ್ರಾಬ್ಲಮ್, 2 ಲಕ್ಷ ಕೇಳ್ತಾರಪ್ಪ. 1-1.5 ಲಕ್ಷ ಬೇಕಾಗ್ಬೋದಪ್ಪ. ಸರ್ ನನ್ಗೆ 10 ಲಕ್ಷ ಎಲ್ಲ ಬೇಡ ಸರ್. ಅದು ಒಂದ್ 3.5 ಲಕ್ಷ ಕೊಟ್ರೆ ಸಾಕು. ಇಂಥ ಕೆಲ್ಸಕ್ಕೆ ದುಡ್ಡು ತಗೋಬಾರ್ದು. ಆದ್ರೆ ಏನ್ ಮಾಡ್ಲಿ ಸರ್, ನನಗೂ ಕೆಲವು ಪರಿಸ್ಥಿತಿಗಳಿದೆ. ನಾನು ಬರ್ತೀನಿ ಸರ್. ಏನಮ್ಮ ಕಾವ್ಯ, ಏನ್ ಇಷ್ಟೊಂದು ಸಂತೋಷವಾಗಿದೆಯಲ್ಲ ಇವತ್ತು? ನಮ್ ಬಾಬಾ ಊರಿಗೆ ಬರ್ತಾ ಇದ್ದಾನೆ, ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಆಯ್ತಮ್ಮ ಬಾ. ವರ್ಷಗಳಿಂದ ನಿಮ್ಮನ್ನೆಲ್ಲ ಸಾಕಿ ಸಲಹುತ್ತಾ ಇರೋದು ಯಾವ ಮಹಾ ಕಾರ್ಯಕ್ಕೆ ಅಂತ ಕೇಳ್ತಾ ಇದ್ರಲ್ಲ, ಆ ಸಮಯ ಈಗ ಬಂದಿದೆ. ನಾಳೆ ಬೆಳಿಗ್ಗೆ ಶಾಂತಿವೀರಪ್ಪ ಮಗನ್ ಕರ್ಕೊಂಡು ಈ ಊರಿಗೆ ಬರ್ತಾ ಇದ್ದಾನೆ. ಅವನು ಈ ಊರೊಳಗೆ ಕಾಲಿಡಬಾರ್ದು. ಅವನ ಹೆಜ್ಜೆ ಗುರುತಿ ಮಣ್ಣಿನ ಮೇಲೆ ಬೀಳೋದಕ್ಕೆ ಮುಂಚೆ ಅವನು ಹೆಣ ಬಿಡಬೇಕು. ಅಪ್ಪ ತಂದೆ, ನನ್ನ ಈ ಹೊಸ ಪ್ರಯತ್ನಕ್ಕೆ ನಿನ್ನ ಆಶೀರ್ವಾದ ಬೇಕಪ್ಪ. ಲಂಬು, ನೀನ್ ಬಿಟ್ಟಿರೋ ಕಾಲ ನಾನು ಬರ್ತೀನೋ. 2 ದಿನ ಕಣೋ, ಹಿಂಗೋಗಿ ಹಿಂಗ್ ಬರ್ತೀನಿ. ನೀನ್ ಯಾಕೆ ಹಿಂಗ್ ಆಡ್ತಿದ್ಯಾ? ಆಮೇಲೆ ಒಂದಪ್ಪ, ಬಿಸ್ನೆಸ್ ಚೆನ್ನಾಗಿ ನೋಡ್ಕೋ, ಶೇರ್ ಮಾತ್ರ ಕಮ್ಮಿ ಆಗ್ಬಾರ್ದು. ಸುಮ್ಮನೆ ಹೇಳ್ದೆ ಕಣೋ. ದತ್ತ, ಟ್ರೈನ್ ಹೊರಡ್ತಾ ಇದೆ ಬಾಪ. ಸರಿ ಸರ್. ಹೊಸ ಬಟ್ಟೆನಪ್ಪ, ಹಾಳಾಗೋಗ್ಬಿಡುತ್ತೆ. ಲೇ ಜೋಪಾನ ಕಣೋ, ಮೈ ಚೆನ್ನಾಗಿ ನೋಡ್ಕೋ, ಟೈಮ್ ಊಟ ಮಾಡೋ. ಬರ್ಲಾ? ಬರ್ತೀನಿ ಕಣೋ ಟಿಂಗು. ಲಂಬು ಹುಷಾರು. ಟಿಂಗು ಜೋಪಾನ ಕಣೋ. ಲಂಬು ಹುಷಾರು. ಬರ್ಲಾ? ನೋಡ್ಕಣೋ. ಒಂದ್ ನಿಮಿಷ. ಹಲೋ, ನಾನ್ ಡ್ಯಾಡಿ. ಮಗನೇ, ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇಷನ್ ಇಳಿತಿದ್ದ ಹಾಗೆ ಆ ಮಲ್ಲಿಕಾರ್ಜುನನ್ ಕಡೆಯವರು ಅವನ್ನ ಸಾಯಿಸ್ಬಿಡ್ತಾರೆ. ಅವಾಗೆಲ್ಲ ಮುಗಿದ ಹಾಗಾಗತ್ತೆ. ಆಮೇಲೆ ನಮಗ್ ನೆಮ್ಮದಿ. ನಾ ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ನಾವ್ ಅನ್ಕೊಂಡ್ ಹಾಕ್ತಾನೆ ಆಗಿದೆ. ಮದ್ವೆ ಅರೇಂಜ್ಮೆಂಟ್ಸು ಆಗಿದೆ. ಯು ಆರ್ ರಿಯಲಿ ಗ್ರೇಟ್ ದತ್ತ. ಎಲ್ಲ ಇದ್ದು ಅನಾಥರಾಗಿ ಬದುಕ್ತಾ ಇದ್ದ ನಮ್ಮೆಲ್ಲರೂ ಒಂದು ಮಾಡ್ತಾ ಇದ್ಯಾ. ನಾನ್ ಬಂದಿರೋದ್ರಿಂದ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂತಂದ್ರೆ ನನ್ಗಷ್ಟೇ ಸಾಕು. ಯಾಕವೇ ಒಂಥರ ಇದೆಯಾ? ಏನೂ ಇಲ್ವಲ್ಲ. ಮತ್ ಕಣ್ಣೀರ್ ಯಾಕೆ? ಇದು ಕಣ್ಣೀರಲ್ಲ ದತ್ತ, 2 ಫ್ಯಾಮಿಲಿ ಒಂದಾಗ್ತಾ ಇದೆಯಲ್ಲ, ಆ ಸಂತೋಷಕ್ಕೆ ಬರ್ತಿದೆ. ಜೈಲ್ಗೆ ಹೋಗಿ ಬರೋದೊಳಗೆ ಜನ ಬದಲಾಗ್ತಾರೆ ಅನ್ಕೊಂಡೆ. ಹೆತ್ತು ಮಗಳೇ ಬದಲಾಗಿದ್ದಾಳೆ. ಇವಳಿಗೋಸ್ಕರ ನಾನು 14 ವರ್ಷ ಜೈಲಲ್ಲಿದ್ದು ವೇಸ್ಟ್ ಆಗೋಯ್ತು. ನಾನು ವನವಾಸ ವೇಸ್ಟ್ ಆಗ್ಬಾರ್ದು. ರಾಜ್ಯಭಾರ ಮಾಡಲೇಬೇಕು.
ಕಲ್ಪನಾ ಚೆನ್ನಾಗಿದ್ದೇನಮ್ಮ? ಕಲ್ಪನಾ ವೆಟ್ಸ್ ರಾಜು. ಅಳಿ ಅಂದ್ರೆ ಲಗ್ನ ಪತ್ರಿಕೆ ರೆಡಿ ಆಗಿದೆ. ಮೊದಲನೇ ಪತ್ರಿಕೆನ ನಿಮ್ ಕಡೆಯವ್ರು ಕೊಡ್ಬೇಕು. ಇದನ್ನು ನೀವೇ ಕೊಟ್ರೆ ಚೆನ್ನಾಗಿರುತ್ತೆ. ಕೊಟ್ರಾಯ್ತು. ಯಾರಿಗೆ ಅಂತ ಹೇಳಿ? ಶಾಂತ್ ವೀರಪ್ಪನವ್ರಿಗೆ. ಡ್ಯಾಡ್, ರಾಜು ಹೇಳ್ತಾ ಇರೋದು ಸರಿನೇ. ಏನ್ ಹೇಳ್ತಾ ಇದೆಯಮ್ಮ ನೀನು? 20 ವರ್ಷದಿಂದ 2 ಮನೇಲೂ ಬರೀ ಸೇಡೆ ತುಂಬಿತ್ತು. ಮೊದಲನೇ ಸಲ ಒಂದು ಒಳ್ಳೆ ಕಾರ್ಯ ನಡೀತಿದೆ. ಈ 2 ಮನೆ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಡ್ಯಾಡಿ? ಇನ್ಮೇಲೆ ಈ ರಕ್ತಪಾತ ಎಲ್ಲ ಬೇಡ. ಅಂದ್ರೆ ಅವನ್ ಮಗನ ಬಿಟ್ಬಿಡು ಅಂತೀಯಾ? ಬಿಟ್ಬಿಡ್ರಿ. ನಮ್ ಮನೆಗೆ ಮಗನಂತ ಅಳಿಯಾನೇ ಬರ್ತಾ ಇದ್ದಾನಲ್ಲ. ಹೌದು ಅಂಕಲ್, ಜೀವನ ಅಂದ್ರೆ ಬರೀ ದ್ವೇಷನೇ ಅಲ್ಲ, ಪ್ರೀತಿನೂ ಇರುತ್ತೆ. ನಿಮಗೆ ಇವೆರಡರಲ್ಲಿ ಯಾವ್ದು ಬೇಕೋ ಆರಿಸ್ಕೊಳ್ಳಿ. ಅವ್ರು ಮಾಡಿ ತಪ್ಪಿಗೆ 20 ವರ್ಷ ಮಗನಿಂದ ದೂರ ಇದ್ದು ಪುತ್ರ ಶೋಕನ ಅನುಭವಿಸ್ಬಿಟ್ಟಿದ್ದಾರೆ. ಈಗ್ಲಾದ್ರೂ ಕ್ಷಮಿಸ್ಬಿಡಿ. ಕ್ಷಮಿಸೋ ಮನುಷ್ಯರು ದೇವರಿಗೆ ಸಮ ಅಂತಾರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇದು ನೀವು ನನಗೆ ಕೊಡ್ತಾ ಇರೋ ವರದಕ್ಷಿಣೆ ಅನ್ಕೊಳ್ಳಿ. ಏಯ್ ಪ್ಲೀಸ್. ಯಾವ ತಾಯಿ ಹೆತ್ ಮಗನಪ್ಪ ನೀನು? ನೀನ್ ನೋಡ್ತಾ ಇದ್ರೆ ಏನು ಒಂದ್ ಗೌರವ, ಪ್ರೀತಿ. ನಿಮಗೆಲ್ಲ ಸಂತೋಷ ಆಗೋಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕೊಟ್ರಾಯ್ತು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಏನು ನನ್ನ ಮಗ ಅವ್ರ ಮನೆ ಅಳಿಯನ? ಇನ್ 10 ನಿಮಿಷದಲ್ಲಿ ಈ ಮನೆಗೆ ಲಗ್ನ ಪತ್ರಿಕೆ ಬರುತ್ತೆ. ಅವಳು ನಡೆಯಕ್ಕೆ ಆಗಲ್ಲ ಅಂಥವ್ಳು ನನ್ ಸೊಸೆನ? ಅವಳ ಆತರ ಆಗಿದ್ ಯಾರಿಂದ? ನಮ್ಮಿಂದ ತಾನೇ. ದತ್ತ. ಅಮ್ಮ ನಿಮ್ಗೆ ಕಾವ್ಯ ನನಗೆಲ್ಲ ಹೇಳಿದಾಳಪ್ಪ. ತಂದೆ ತಾಯಿ ಮಕ್ಳಿಗೆ ಜನ್ಮ ಕೊಡ್ತಾರೆ, ಆದ್ರೆ ಈ ದತ್ತ ನಮ್ಗೆಲ್ಲ ಪುನರ್ಜನ್ಮ ಕೊಟ್ಟಿದ್ದಾನೆ. ನಿನಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಅಮ್ಮ ನೀವು ದೊಡ್ಡವರು, ನೀವು ಆ ಥರ ಎಲ್ಲ ಮಾತಾಡ್ಬಾರ್ದಮ್ಮ. ನೀವು ಕಟ್ಕಂತರ ಅವನ್ನ ಬಲಿ ಕೊಡಕ್ಕೆ ಅಂತ ಕರ್ಕೊಂಡ್ ಬಂದ್ರಿ, ಆದ್ರೆ ದತ್ತ ನಮಗೋಸ್ಕರನೇ ಬದುಕಿದಾನೆ ರೀ. ವಿನಯ, ನಾನ್ ಯಾಕೆ ಹಾಗೆ ಮಾಡ್ದೆ? ಇಲ್ಲ ರೀ, ನಾನ್ ನಿಮ್ಮನ್ ಬೈತಾ ಇಲ್ಲ. ಒಬ್ಬ ಗಂಡನಾಗಿ ತಂದೆಯಾಗಿ ನಿಮ್ ಕರ್ತವ್ಯ ನೀವು ಮಾಡಿದೀರಾ, ಆದ್ರೆ ನಾವು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋದ್ ಬೇಡ. ನಮ್ಮ ಮಗನಿಗೆ ಆ ಹುಡುಗಿನ ಕೊಟ್ಟು ಮದುವೆ ಮಾಡಿ ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ. ಅಮ್ಮ ನಮ್ದೊಂದು ಮಾತು ಹೇಳಪ್ಪ. ದಯವಿಟ್ಟು ವಿಷಯನ ಮದುವೆ ಆಗೋ ತನಕ ಮಲ್ಲಿಕಾರ್ಜುನ ಏನ್ ತಿಳ್ಸೋದ್ ಬೇಡ. ಶಾಂತ್ ವೀರಪ್ಪನವ್ರೆ, ಒಳಗ್ ಬರ್ಬಹುದಾ? ಹೇಳ್ದೆ ಕೇಳ್ದೆ ಮನೆಗೆ ಬಂದಿದ್ದೀವಿ, ದಯವಿಟ್ಟು ಕ್ಷಮಿಸ್ಬೇಕು. ಬನ್ನಿ ಮಲ್ಲಿಕಾರ್ಜುನ, ಕೂತ್ಕೊಂಡು ಮಾತಾಡೋಣ ಬನ್ನಿ. ಕೂತ್ಕೊಳ್ಳಿ. ನನ್ನ ಮಗಳ ಮದುವೆ ಮೊದಲನೇ ಲಗ್ನ ಪತ್ರಿಕೆಯನ್ನ ನಿಮ್ಗೆ ಕೊಡ್ಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು. ತಪ್ಪದೆ ಬರ್ಬೇಕು. ಇದುವರೆಗೂ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡಿ. ದೇವ್ರು ದೊಡ್ಡವನು. ಇಷ್ಟು ವರ್ಷ ಆದ್ಮೇಲೆ ಆದ್ರೂ ನಾವೆಲ್ಲ ಒಂದಾದ್ವಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ತುಂಬಾ ದೊಡ್ಡ ಮಾತು. ಇವತ್ತು ನಾನು ನಿಮ್ಮ ಮನೆಗೆ ಬರೋದಕ್ಕೆ ಕಾರಣ ನಮ್ಮ ಅಳಿಯ. ಇವ್ರು ನನ್ನ ಮನುಷ್ಯನಾಗಿ ಮಾಡ್ಬಿಟ್ರು. ಬರೀ ನಿಮ್ ಮಗಳ ಮದ್ವೆ ಅಲ್ಲ, ನಮ್ ಮಗನ್ ಮದ್ವೆ ಅನ್ಕೊಂಡ್ ಬರ್ತೀನಿ. ಬಾಯ್ ಕಾವ್ಯ. ನಮಸ್ಕಾರ. ಆಶೀರ್ವಾದ ಮಾಡಮ್ಮ. ನೀವು ನಿಮ್ಗೆ ಒಳ್ಳೇದ್ ಮಾಡ್ಲಪ್ಪ. ಬರ್ತೀನಿ. ನಾನು ನಿನಗೇನು ಮಾಡಕ್ಕಾಗ್ಲಿಲ್ಲ. ನಿನ್ ಮುಂದೆ ನಾನು ಸೋತ್ಬಿಟ್ಟೆ. ಇವತ್ತು ನೀವು ಮಾಡಿರೋ ಒಳ್ಳೆ ಕೆಲಸದಿಂದ ಎಲ್ರೂ ಮನ್ಸು ಗೆದ್ದು ಬಿಟ್ರಿ ಸರ್. ಇವನೇ
ಇವನಿಂದಾನೇ ನನ್ನ ಆಸೆಗಳ ಮಣ್ಪಾಲಾಗ್ತಿರೋದು. ಇವನು ಹಿಡ್ಕೊಡ್ದು 1 ಕೋಟಿ 2 ಕೋಟಿ ಇವನನ್ನ ನಾನು ಹುಡುಕ್ತಾ ಇದ್ದಿತ್ತು. ಇವನ್ ಸಿಗ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಜೋಡಿ ಹೇಳಿ ಮಾಡಿಸ್ದಾಗಿದೆ. ಶಾಸ್ತ್ರಿಗಳೇ ಎಲ್ಲ ಸರಿಯಾಗಿ ಆಗ್ಬೇಕು. ಸ್ವಲ್ಪ ಈ ಕಡೆ ಬನ್ನಿ. ನಡೀತು. ಶಾಂತಿವೀರಪ್ಪನವ್ರು ಏನು ನನ್ನ ಹತ್ರ ಹೇಳು. ಇದು ನನ್ನ ಮಗಳ ಮದುವೆ ಮಾತ್ರ ಅಲ್ಲ, ನಿನ್ನ ಮಗಳ ಮದುವೆ ತಿಳ್ಕೊಂಡು ದಯವಿಟ್ಟು ನಡೆಸ್ಕೊಡಿ. ಇದನ್ನು ಹೇಳ್ಬೇಕಾ ನೀನು? ನೋಡು ಅವ್ರು ಬಂದ್ರು, ಬಾ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ. ನಾನೇ ಅಲ್ಲಿಗೆ ಬರ್ತೀನಿ. ಮಾಂಗಲ್ಯ ಮಾಂಗಲ್ಯ ಈ ಜೀವಕ್ಕಿನ್ನ ಮೌಲ್ಯ. ಯಾರನ್ನ ನೋಡ್ತಾ ಇದೆಯಾ ಲಂಬು? ನೋಡೋ ಟಿಂಗು, ಅಲ್ಲಿ ನೋಡೋ ಎಲ್ರು. ಎಲ್ಲ ಗ್ರೂಪ್ ಫೋಟೋಗ್ ನಿಂತವ್ರೆ. ಇದನ್ನೇ ಕಣೋ ಫ್ಯಾಮಿಲಿ ಅನ್ನೋದು. ಅದು ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ. ಅದೇ ಇಷ್ಟು ದಿನ ಒಬ್ಬೊಬ್ಬರು ನೋಡಿದ್ರು ಕೊಂದ್ ಬಿಡ್ಬೇಕು, ಸಾಯಿಸ್ಬಿಡ್ಬೇಕು, ಕೊಲೆ ಮಾಡ್ಬಿಡ್ಬೇಕು ಅಂತ ಓಡಾಡ್ತಿದ್ರು. ಆದ್ರೆ ಇವತ್ ನೋಡು, ಎಲ್ರು ಎಷ್ಟೊಂದು ಸಂತೋಷವಾಗಿದ್ದಾರೆ. ಅದೃಷ್ಟ ಮಾಡಿದ್ರು. ನಾವು ಇದೀವಿ. ನಿನ್ ಬಿಟ್ರೆ ನನ್ಗ್ಯಾರು ಇಲ್ಲ, ನನ್ ಬಿಟ್ರೆ ನಿನ್ಗ್ಯಾರು ಗತಿ ಇಲ್ಲ. ಹೇಯ್ ಲಂಬು, ಯಾಕೋ ಎಮೋಷನಲ್ ಆಗ್ತಾ ಇದ್ಯಾ? ನೀನು ಮೋಸನ ಆಗ್ಬೇಡ. ಏನಿಲ್ಲ, ಮಾತಾಡ್ಬೇಡ ಕಣ. ಹೋಗ್ಲಿ ಬಿಡಲಿ. ಅದಕ್ಕೆ ಬಂದ್ರು ಲಂಬು, ಕಂಟ್ರೋಲ್. ನೀನ್ ಹೋಗು. ಬಾ ಮೇಲ್ ಹೋಗೋಣ. ಪರವಾಗಿಲ್ಲ, ಕಮ್ ಆನ್. ನೀನ್ ಹೋಗು. ಬಾ ದತ್ತ. ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನೀನಲ್ಲಿ ಹೋಗು. ಹಾ ಬಾಮ್ಮ ಇಲ್ಲಿ. ದತ್ತ, ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾಕೆ ಸರ್? 20 ವರ್ಷದ ದ್ವೇಷಗಳನ್ನ ಸಂಬಂಧಿಗಳನ್ನಾಗಿ ಮಾಡ್ಬಿಟ್ಟಿಯಲ್ಲಪ್ಪ. ಸರ್, ಪ್ರತಿಯೊಂದು ಕಾಯಿಲೆಗೂ ಒಂದಲ್ಲ ಒಂದ್ ರೀತಿ ಔಷಧಿ ಇದ್ದೇ ಇರುತ್ತೆ. ಔಷಧಿ ಕೊಡೋದಕ್ಕಿಂತ ಆ ಕಾಯಿಲೆ ಯಾವುದು ಅಂತ ಕಂಡಿಡಿಯೋ ಒಂದ್ ಒಳ್ಳೆ ಡಾಕ್ಟರ್ ಬೇಕಷ್ಟೇ. ಆ ಕೆಲಸ ನೀನೇ ಮಾಡಿದ್ಯಲ್ಲಪ್ಪ. ಸರ್, ಮದ್ವೆ ಮುಗಿದ ತಕ್ಷಣ ಎಲ್ಲ ನಿಜ ಹೇಳ್ಬಿಡಿ. ಆಮೇಲೆ ಏನಾದ್ರೂ ಎಡವಟ್ಟಾದ್ರೆ? ಏನೂ ಆಗಲ್ಲ. ಒಂದು ಗಂಡು ಒಂದ್ ಹೆಣ್ಣಿಗೆ ತಾಳಿ ಕಟ್ಟಿದ ತಕ್ಷಣ ಅವ್ರ ಸಂಬಂಧ 7 ಜನದವರೆಗೂ ಗಟ್ಟಿಯಾಗಿರುತ್ತಂತೆ. ನೀವೇನ್ ತೊಂದರೆ ತಗೋಬೇಡಿ, ಎಲ್ಲ ಹೇಳ್ಬಿಡಿ. ಏನೇ ಆದ್ರೂ ನೀನಿದೆಯಲ್ಲ. ಶಾಂತಿವೀರಪ್ಪನವ್ರೆ, ಹಾ, ನೀನ್ ಅಲ್ಲಿ ಕೊಡು ಕಾವ್ಯ. ಆಯ್ತು. ಅಲ್ಲೋಲ ಕಲ್ಲೋಲ ಆಗ್ಬೇಕು. ಮದುವೆ ನಿಲ್ಸ್ಬೇಕು ತಾನೆ? ಅಷ್ಟೇ. ಅಯ್ಯೋ ಆಗಯ್ಯ, ಆಗಯ್ಯ, ಆಗಯ್ಯ. ಏನಾಯ್ತು? ಅಯ್ಯೋ, ಸತ್ತವ್ರ ಮನೆ ಮುಂದೆ ಬ್ಯಾಂಡ್ ಬಾರ್ಸೋರ್ ತರ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಭಾಷೆ ಇಲ್ಲಿಗೆ ಎಂಟ್ರಿ ಕೊಟ್ಟವನೆ. ಮುಹೂರ್ತಕ್ಕಿನ್ನು ಎಷ್ಟು ಟೈಮ್ ಇದೆ? ಇನ್ನೊಂದು 20 ಮಿನಿಟ್ಸ್. ಸರಿ, ನೀನ್ ಇಲ್ಲಿ ಮ್ಯಾನೇಜ್ ಮಾಡು, ನಾನು ಅಲ್ಲೋಗ್ಬಿಟ್ಟು ಬಾರಿಸ್ಬಿಟ್ಟು ಓಕೆ. ಬರ್ತೀನಿ. ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಯಾರು ಒಳಗೆ ಬರ್ತಿದೆ ಸಾಕು. ನಮಸ್ಕಾರ ಸರ್. ನಿನಗೋಸ್ಕರ ಇಡೀ ಸಿಟಿ ಹುಡುಕದ್ನಲ್ಲೋ, ನೀನ್ ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಗೋಡೌನಲ್ಲಿ ಅಡ್ಡದಲ್ಲಿ ಬಚ್ಚಿಟ್ಕೊಳ್ಳೋದು ನಿನ್ನಂತ ಇಲಿ ಹೆಗ್ಣಗಳು. ರಾಜಾರೋಷವಾಗಿ ತಿರುಗಾಡೋದು ನಾಡ್ನಲ್ಲಿ ರಾಜ, ಕಾಡ್ನಲ್ಲಿ ಮೃಗರಾಜ. ಅದು ನಾವೇ. 1 2 3 4 5 6 7 8 9 10 11 12 13 14 15. ಏನು ಎಣಿಸ್ತಾ ಇದ್ಯಾ? ಎಷ್ಟ್ ಜನ ಇದಾರೆ ಅಂತ ಲೆಕ್ಕ ಹಾಕ್ತೀನಿ ನಮ್ಮ. ನಮ್ ಡ್ರೈವರ್ಗಳು ಫೈಟ್ ಮಾಡ್ತಾರೆ ಗೊತ್ತಾ? ವೆರಿ ಗುಡ್. ಪ್ಲಸ್ 5 30 ಜನ. ಗುಡ್ ಬಾಯ್. ನೋ ಫೈಟ್. ಜುಟ್ಟು. ನನ್ಗೆ ಅವನ್ ಬೇಕು. ಮೊದ್ಲಾಗಿ ಮದುವೆ ನಿಲ್ಸು. ಬಿಡಯ್ಯ,
ತುಂಬಾ ಕಿಲಾಡಿ ಕಣೋ ನೀನು. ಸಾವು ಹೆದರ್ಕೊಂಡು ಸರಿಯಾದ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ. ಈ ದತ್ತ ಸಾವು ಗೆದ್ರೋನಲ್ವೋ, ಸಾವನ್ನ ಹೆದರ್ಸೋನು. ನೋಡು ಭಾಷಾ, ನಿಮ್ಗಳನ್ನ ಕಲ್ಯಾಣ ಮಂಟಪದ ಹತ್ರನೇ ಹೊಡಿತಾ ಇದೆ. ಆದ್ರೆ ಏನ್ ಮಾಡೋದು, ನೀನ್ ಬೇರೆ ನಮ್ ಡ್ರೈವರ್ಗಳು ಫೈಟ್ರು ಅಂತ ಬೇರೆ ಹೇಳ್ಬಿಟ್ಟೆ. ಇನ್ ನಿಮ್ಮನ್ನ ಅಲ್ಲಿಂದ ಕರ್ಕೊಂಬರಕ್ ಯಾರಿದಾರೆ ಹೇಳು? ಅದಕ್ಕೆ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಈಗ ಮೊದ್ಲು ಇಲ್ಲಿ ಆಕ್ಷನ್, ಆಮೇಲೆ ಒಳಗಡೆ ಅಡ್ಮಿಷನ್. ನನ್ನ ಹತ್ರ ಬೇರೆ ಟೈಮ್ ಇಲ್ಲಪ್ಪ, ಇರೋದು 10 ನಿಮಿಷ. ನಾನು ಮೂರ್ತಕ್ಕೆ ಬೇರೆ ಹೋಗ್ಬೇಕು. Get him! ಮೊದ್ಲು ಅವ್ನು ಮುಗಿಸ್ಬೇಕು. ಅಯ್ಯೋ, ಅವ್ನು ನಮ್ಮನ್ ಮುಗಿಸ್ತಾನ, ನಾವ್ ಅವ್ನ್ ಮುಗಿಸ್ತೀವ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಅವ್ನು ಬಿಡಲ್ಲ. ನೀನೇನಿಲ್ಲಿ? ದತ್ತ, ನೀನೆಲ್ಲೋ ನಾನಲ್ಲೇ. ಹೋ, ನನಗೆ ಹಾಡ? ನನ್ಗೂ ಹಾಡಕ್ ಬರುತ್ತೆ. ಹುಡುಗ ಹುಡುಗ. ದತ್ತ ಪ್ಲೀಸ್, ಐ ಲವ್ ಯು. ನಾನು ಅಷ್ಟೇ. ನಮ್ಮಪ್ಪ ಲಾಲು ರೈಲಲ್ಲಿ ಡೀಲು. ಅದ್ಗೆ ನೀವು ಬರ್ತೀರಾ? ದತ್ತ, ನೀನ್ ಇಲ್ಲೇ ಇರ್ಬೇಕು. ಇಲ್ಲಾಂದ್ರೆ ನಾವು ಎಲ್ಲ ನಿನ್ ಜೊತೆನೆ ಬಂದ್ಬಿಡ್ತೀವಿ. ಅಮ್ಮ, ಅದು ಅಮ್ಮ ತಾನೆ, ಅಮ್ಮನ್ ಮಾತ್ ನಡೆಸ್ಕೊಡಪ್ಪ.
ದತ್ತ ನಿನ್ ತಂದೆ ನಾನು ನನ್ನ ಮಾತು ಕೇಳೋದಿಲ್ವೇನೋ? ಏ ಬಾಮ್ ಮಾಮ ಚಿಚಿ ಒಳ್ಳೆ ಮಾಮ. ಅವರು 3 4 4 + 3 7 ತರ್ತೀನಿ. ದತ್ತ, ಬೆಟ್ಟದಂತ ದ್ವೇಷ ಮಂಜಿನ ತರ ಕರ್ಗೋಗಿದ್ದೆ ನಿನ್ನಿಂದ. ನಿಮ್ಗಳನ್ನಂತೂ ಬಿಟ್ಟಿರಕ್ ನಮ್ ಕೈಲಾಗೋದಿಲ್ಲ. ನೀವ್ ಎಲ್ಲಿ ಹೋಗ್ತಿರೋ ನಾವು ಅಲ್ಲಿಗೆ ಬರ್ತೀವಿ. ಇನ್ನೂ ಇಬ್ರ ಹೋಗ್ರಿ ರೇ. ನೋಡಿ, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತೇನೆ ಅವನಿಗೆ. ನನ್ನ ಮಗ ಅಪ್ಪ, ನಮ್ ಮಗ ಕಣ್ರಿ. ನನ್ನ ಮಗ ಕಣಯ್ಯ. ಅವನು ನಮ್ಮ ಅಳಿಯ. ನಮ್ಮ ಅಳಿಯಪ್ಪ. ಸೋ ಮೆನಿ ಪೀಪಲ್. ನಿಮ್ಮನ್ನೆಲ್ಲ ಇಟ್ಕೊಂಡು ದೊಡ್ಡ ದಂಡು ಪಾಳ್ಯ ಗ್ಯಾಂಗ್ ಕಟ್ಬೋದು. ನಿಮ್ಗೆ ಟ್ರೈನ್ ಟಿಕೆಟ್ ಬೇಡ, ಟ್ರೈನ್ ರಾರಾ ಮಾಡ್ಕೊಂಡ್ ಬರ್ತೀನಿ. ರಾರಾ. ನಿಮ್ಗೆ ಅಳಿಯನೂ ಅಲ್ಲ, ನಿಮ್ಗೆ ಮಗನೂ ಅಲ್ಲ. ಈ ಊರಿಗೆ ಬೇಕಾದವನು ನಮ್ ದತ್ತ.